when the man comes around. When the man. ನಮಸ್ಕಾರ ಸ್ನೇಹಿತರೆ, ಕನ್ನಡ ಕಾಮಿಕ್ ಬುಕ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ಕ್ರಾವೆನ್ ದಿ ಹಂಟರ್ ಸಿನಿಮಾದ ಟ್ರೈಲರನ್ನು, ಅದರಲ್ಲೂ ಹೊಸದಾಗಿ ಬಂದಿರುವಂಥ ಟ್ರೈಲರ್ನ ಬ್ರೇಕ್ ಡೌನ್ ಮಾಡೋಣ ಅಂತಂತ ಅಂದ್ಕೊಂಡಿದ್ದೀವಿ. ಇದನ್ನು ಬ್ರೇಕ್ ಡೌನ್ ಮಾಡೋದಕ್ಕಿಂತ ಸೀದಾ ಸಿನಿಮಾ ನೋಡ್ಬಿಟ್ರೆ ಒಳ್ಳೇದು. ಇಲ್ಲ ಅಂತಂತೇಳಿದ್ರೆ ಪೂರ್ತಿ ಕಥೆನೇ ತಿಳ್ಕೊಂಡಂಗೆ ಆಗುತ್ತೆ. ಯಾಕಂತೇಳಿದ್ರೆ ಇಂಥ ಎಕ್ಸ್ಪೀರಿಯನ್ಸು ನನಗೆ ಮಾರ್ಬಿಯಸ್ ಮತ್ತು ಮ್ಯಾಡಮ್ ವೆಬ್ ಸಿನಿಮಾದಲ್ಲಿ ಆಗಿದೆ. ಈ ಸಿನಿಮಾದ ಫಸ್ಟ್ ಟ್ರೈಲರ್ ನೋಡಿದಾಗಲೂ ಹಂಗೆ ಅನಿಸಿತ್ತು, ಸುಮಾರು 1 ವರ್ಷಗಳ ಹಿಂದೆ. ಆದರೆ ಈ ಟ್ರೈಲರ್ ನೋಡಿದ ಮೇಲೆ ಇದರಲ್ಲಿ ಸ್ವಲ್ಪ ಆ್ಯಕ್ಷನ್ಸ್ ಎಲ್ಲ ಚೆನ್ನಾಗಿದೆ, ಅದಕ್ಕೋಸ್ಕರನಾದರೂ ಸಿನಿಮಾ ನೋಡಬೇಕು ಅಂತಂತ ಅನ್ನಿಸ್ತಾ ಇದೆ. ಓಕೆ, ಇನ್ನು ಬ್ರೇಕ್ ಡೌನು ಡೀಟೇಲು ಅನ್ನೋ ವಿಚಾರಕ್ಕೆಲ್ಲ ಬಂದರೆ ಹೆಚ್ಚಿಗೆ ಏನು ನಾನು ನಿಮಗೆ ಹೇಳೋದಕ್ಕೆ ಹೋಗೋದಿಲ್ಲ. ಟ್ರೈಲರ್ನಲ್ಲಿ ಏನು ತೋರಿಸಿದಾರೋ ಅದನ್ನೇ ನಿಮಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಹೋದ ವರ್ಷ ಬಿಟ್ಟು ಟ್ರೈಲರ್ನಲ್ಲಿ ಏನು ಹೇಳೋದಕ್ಕೆ ಹೊರಟಿದ್ರು ಅಂತಂತ ಹೇಳಿದ್ರೆ, ಅವರಪ್ಪ ಅವನಿಗೆ ಬೈತಾ ಇರ್ತಾನೆ ಯಾವಾಗಲೂ, ನಾವೆಲ್ಲ ಅಂಟರ್ಗಳು, ಆದರೆ ನೀನು ಅಂಟರಾಗೋದಕ್ಕೆ ಲಾಯಕ್ಕಿಲ್ಲ, ನೀನೊಬ್ಬ ಪುಕಲ ಅಂತಂತೇಳಿ. ಆದರೆ ಯಾವಾಗ ಅವನಿಗೆ ಒಂದು ಬಲವಾಗಿರೋ ಸಿಂಹ ಬಂದು ಕಡಿಯುತ್ತೋ ಇವನಿಗೆ ಸ್ವಲ್ಪ ಪವರ್ಸ್ ಬಂದ್ಬಿಡುತ್ತೆ. ಅಂದರೆ ಸೂಪರ್ ಹ್ಯೂಮನ್ ಸ್ಟ್ರೆಂತು, ಸ್ಪೀಡು, ಅನಿಮಲ್ಸ್ಗಳ ಥರನೇ ಶಾರ್ಪ್ ಆಗಿರೋ ಲುಕ್ಕು, ಈ ಥರದವೆಲ್ಲ. ಹೆಚ್ಚು ಕಡಿಮೆ ಅವನಿಗಿರೋ ಪವರ್ಸ್ ಎಲ್ಲ ಸಿಂಹಕ್ಕೆ ಹೋಲಿಕೆ ಆಗೋ ಥರ ಇರುತ್ತೆ. ಅದಕ್ಕೆ ಸಿಂಹದಂತೆ ಸ್ಟ್ರೆಂಗ್ತ್ ನನಗೆ ಅಂತ ಹೇಳಿ, ನಾನು ಬರಿಗೈಲೇ ಬೇಟೆ ಆಡೋ ಭೂಪ, ನನ್ನನ್ನು ನಾನು ಗ್ರೇಟೆಸ್ಟ್ ಹಂಟರ್ ಅಂತೇಳಿ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಬೇಟೆಗಾರರನ್ನೇ ಬೇಟೆ ಆಡೋ ರಣಬೇಟೆಗಾರ ಆಗ್ತೀನಿ ಅಂತಂತೇಳಿ ಒಂದಿಷ್ಟು ಹಂಟಿಂಗ್ ಲೀಸ್ಟನ್ನು ಕ್ರಿಯೇಟ್ ಮಾಡಿ ಅವ್ರನ್ನೆಲ್ಲ ಬೇಟೆ ಆಡ್ತಾ ಹೋಗ್ತಾನೆ. ಆ್ಯಂಡ್ ಆ ಟ್ರೈಲರ್ನಲ್ಲಿ ಅವ್ರ ಅಪ್ಪನೇ ವಿಲನ್ನು ಅನ್ನೋ ಥರ ತೋರಿಸಿದ್ರು. ಆದರೆ ಇಲ್ಲಿ ಎಲ್ಲ ರೈನೋ ಮೇಲೆ ಫೋಕಸ್ ಮಾಡಿದ್ದಾರೆ. ಅವ್ರ ಅಪ್ಪನಿಗೆ ಸ್ವಲ್ಪ ಸಾಫ್ಟ್ ವಿಲನ್ ಅನ್ನೋ ರೀತಿ ಟಚ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ ಇವರು ಬೇಟೆ ಆಡೋದಕ್ಕೆ ರೀಸನ್ ಇದೆ, ಇವರೆಲ್ಲರೂ ಸ್ಟ್ರಾಂಗ್ ಆಗಿರ್ಬೇಕು ಅಂತಂತೇಳ್ಬಿಟ್ಟು ಕ್ರೇವಿನ್ ಅಪ್ಪ ನಿಕೋಲಾಯ್ ಅನ್ಕೊಳ್ತಾ ಇದ್ದಾನೆ. ಕಾರಣ ಏನು ಅಂತಂತೇಳಿದ್ರೆ ಅವರಿಗೆ ವಿರುದ್ಧವಾಗಿರೋದೇ ಇಲ್ಲಿ ರೈನೋ ಒರಿಜಿನಲ್ ನೇಮ್ ಏನಪ್ಪ ಅಂತಂತೇಳಿದ್ರೆ ಅಲಸ್ಕಿ. ಅವನೊಬ್ಬ ಸೈಂಟಿಸ್ಟ್ ಥರ ತೋರಿಸಿದ್ದಾರೆ. ಅವನೇನೋ ಎಕ್ಸ್ಪೆರಿಮೆಂಟ್ ಮಾಡಿ ಅವನ ಬಾಡಿನ ರೈನೋ ಥರ ಟ್ರಾನ್ಸ್ಫಾರ್ಮೇಷನ್ ಆಗೋ ಥರ ತೋರಿಸಿದ್ದಾರೆ. ಬಟ್ ಕಾಮಿಕ್ಸಲ್ಲೆಲ್ಲ ಈ ಥರ ಇಲ್ಲ. ಯಾವುದೋ ಟ್ರ್ಯಾಪ್ ಒಳಗಡೆ ಸಿಗಾಕೊಂಡ್ಬಿಟ್ಟು ಅವನು ರೈನೋ ಆಗಿ ಟ್ರಾನ್ಸ್ಫಾರ್ಮೇಷನ್ ಆಗಿರ್ತಾನೆ. ಆದರೆ ಅವನು ಕೂಡ ರಷ್ಯನ್ನೇ. ಇಲ್ಲಿ ಕ್ರಾವೆನ್ ದಿ ಹಂಟರ್ ಅವನ ಫ್ಯಾಮಿಲಿ ಕೂಡ ರಷ್ಯನ್ನೇ. ಆದರೆ ರಷ್ಯಾದಿಂದ ವಲಸೆ ಬಂದ್ಬಿಟ್ಟು ಅಮೆರಿಕಾದಲ್ಲಿ ಇರ್ತಾರೆ. ಅಲ್ಲಿ ಅವನಿಗೆ ಗ್ರೇಗರ್ ಅನ್ನೋ ಒಬ್ಬ ವ್ಯಕ್ತಿ ಫೈಟಿಂಗ್ ಸ್ಕಿಲ್ಗಳನ್ನೆಲ್ಲ ಕಲಿಸ್ತಾನೆ. ಜೊತೆಗೆ ಈ ಛೋಟಾ ಭೀಮು ಲಡ್ಡು ತಿಂದಾಗ ಶಕ್ತಿ ಬರೋ ಥರ, ಪತ್ಲು ಸಮೋಸ ತಿಂದು ಸ್ಟ್ರಾಂಗ್ ಆಗೋ ಥರ ಇವನ್ಗೆ ಯಾವುದೋ ಒಂದು ಗಿಡಮೂಲಿಕೆ ತಗೊಂಡ್ಬಿಟ್ಟು ಸ್ಟ್ರಾಂಗ್ ಆಗ್ತಾ ಇರ್ತಾನೆ. ಅಂದರೆ ಅವಾಗ ಇವನಿಗೆ ಸೂಪರ್ ಹ್ಯೂಮನ್ ಸ್ಟ್ರೆಂತು, ಸ್ಪೀಡು, ಈ ಥರದ ಪವರ್ಸ್ಗಳೆಲ್ಲ ಸಿಗ್ತಾ ಇರ್ತವೆ. ಆದರೆ ಇಲ್ಲಿ ಸಿಂಹದ ರಕ್ತದ ಜೊತೆ ಸಿಂಕ್ ಆಗ್ಬಿಟ್ಟು ಸಿಕ್ಕಾಪಟ್ಟೆ ಪವರ್ಫುಲ್ ಆಗ್ಬಿಟ್ಟವನೇ ಅಣ್ಣ. ಕಾಮಿಕ್ ಆರಿಜಿನ್ ಪ್ರಕಾರ ಕ್ರಾವೆನ್ಗೂ ರೈನೋಗೂ ಯಾವುದೇ ಥರ ಸಂಬಂಧ ಇರೋದಿಲ್ಲ. ಈ ಸಿನಿಮಾದಲ್ಲಿ ಯಾವ ಥರ ತೋರಿಸೋ ಚಾನ್ಸಸ್ ಇದೆ ಅಂತಂತೇಳಿದ್ರೆ, ರೈನೋಯಿಂದ ಏನೋ ಅನ್ಯಾಯ ಆಗ್ಬಿಟ್ಟು ಅವರು ಅಮೇರಿಕಾಗೆ ಬಂದು ಸೆಟ್ಲ್ ಆಗಿರೋ ಥರ ತೋರಿಸ್ಬಹುದು. ಆ ಸೈಡ್ ತೀರಿಸ್ಕೊಳ್ಳೋದಕ್ಕೆ ಇಲ್ಲಿ ನಿಕೋಲಾಯ್ ಅವನ ಮಗನಿಗೆ ಮೋಟಿವೇಶನ್ ಮಾಡ್ತಿರ್ಬೋದು, ನೀನು ರೈನೋನ ತಡಿಬಹುದು ಅಂತಂತೇಳಿ. ಅದೇ ಥರ ಅವ್ನು ತುಂಬ ಪವರ್ಫುಲ್ ಆಗಿರೋ ಪ್ರಾಣಿ ಅಂತ ಕೂಡ ಹೇಳ್ತಾ ಇದ್ದಾನೆ. ಸೇಮ್ ಅದಕ್ಕೆ ಪ್ಯಾರಲಲ್ ಆಗಿ ಕ್ರಾವೆನ್ ದಿ ಹಂಟರ್ ಬಗ್ಗೆನೂ ಕೂಡ ಅಲಸ್ಕಿ ಡೀಟೇಲನ್ನು ಕಲೆಕ್ಟ್ ಮಾಡ್ತಾ ಇದ್ದಾನೆ. ಆ ಹಂಟರ್ನ ಇನ್ಫಾರ್ಮೇಷನ್ ಏನು ಅಂತಂತೇಳಿ. ಇಲ್ಲೇನು ಟ್ರಕ್ ಸೀನ್ನಲ್ಲಿ ಫೈಟ್ ಕಾಣಿಸುತ್ತಲ್ಲ, ಅದೇ ಟೈಮ್ನಲ್ಲೇನೆ ರೈನೋ ಕೂಡ ಎಂಟ್ರಿ ಕೊಡ್ತಾನೆ ಅಂತ ಅನಿಸುತ್ತೆ. ಅವಾಗ್ಲೇನೆ ಇಬ್ರು ನಡುವೆ ದೊಡ್ಡ ಜಗಳ ನಡೆಯುವಂಥದ್ದೆಲ್ಲ ಇದೆ. ಈ ಟ್ರೈಲರ್ನಲ್ಲಿ ರೈನೋನ ತುಂಬ ಸ್ಟ್ರಾಂಗ್ ಆಗೇನೆ ಪೋರ್ಟ್ರೇ ಮಾಡಿದ್ದಾರೆ. ಅವನನ್ನ ಸೋಲ್ಸೋದು ಇಲ್ಲಿ ಕ್ರಾವೆನ್ಗೆ ಸ್ವಲ್ಪ ಕಷ್ಟ ಅನ್ನೋ ಥರನೂ ಕೂಡ ತೋರಿಸಬಹುದು. ಆದರೆ ಮಿಕ್ಕಿದ ಹಂಟರ್ಗಳನ್ನೆಲ್ಲ ಇವನು ತುಂಬ ಸುಲಭವಾಗಿ ಕೊಲ್ಲೋ ಥರ ಟ್ರೈಲರ್ನಲ್ಲಿ ತೋರಿಸಿದ್ದಾರೆ. ಎಕ್ಸಾಂಪಲ್, ಕಳೆದ ಟ್ರೈಲರ್ನಲ್ಲಿ ಟ್ಯಾಗ್ಲೈನ್ ಅನ್ನೋನನ್ನ ಕೊಂದಾಕಿ ತುಂಬಾ ಆರಾಮಾಗಿ ಚೇರ್ ಮೇಲೆ ಕೂತಿರ್ತಾನೆ. ಇನ್ನು ಈ ಟ್ರೈಲರ್ನಲ್ಲಿ ತೋರಿಸಿರೋ ಪ್ರಕಾರ ಜೈಲಲ್ಲಿರುವಂಥ ಗಾರ್ಡ್ಸ್ಗಳಿಗೆ ಬರೀ ಹುಲಿ ಹಲ್ಲಿನಿಂದಾನೇ ಚುಚ್ಚಿ ಕೊಂದಾಕ್ಬಿಡ್ತಾನೆ. ಅಂದರೆ ಇವನಿಗೆ ಹಂಟಿಂಗ್ ಮಾಡೋದು ತುಂಬ ದೊಡ್ಡ ವಿಚಾರನೇ ಅಲ್ಲ, ತುಂಬ ಸಿಂಪಲ್ಲು. ಅದೇ ಥರ ಇವನು ಹಂಟಿಂಗ್ ಮಾಡೋದಕ್ಕೆ ಕ್ರೂರ ಪ್ರಾಣಿಗಳ ಸಹಾಯನೂ ಕೂಡ ತಗೊಳ್ತಾ ಇರ್ತಾನೆ ಅಂತ ಅನ್ನೋದು. ಮೇ ಬಿ ಆ ಪ್ರಾಣಿಗಳಿಗೂ ಇವನಿಗೂ ಟೆಲಿಪತಿಕ್ ಕನೆಕ್ಷನ್ ಇದ್ರೂ ಇರ್ಬೋದು. ಸೇಮ್ ಬೇರಿಯಾ ಕ್ಯಾರೆಕ್ಟರ್ಗೆ ಇರೋ ಥರ. ಏನ್ ಕರ್ಮಗುರು, ಕಾಮಿಕ್ಸ್ನಲ್ಲಿ ಇವನು ಪ್ರಾಣಿಗಳನ್ನ ಬೇಟೆ ಆಡುವಂತ ಪಕ್ಕಾ ಹಂಟರ್, ಒಬ್ಬ ಕಲ್ಟ್ ವಿಲನ್. ಆದ್ರೆ ಸಿನಿಮಾದಲ್ಲಿ ಅನಿಮಲ್ ಲವರ್ ಆಗಿ ಆಂಟಿ ಹೀರೋ ಮಾಡೋದಕ್ಕೆ ಹೊರಟಿದ್ದಾರೆ. ಲವರ್ ಅಂದಾಗ ನೆನಪಾಯ್ತು, ಕಾಮಿಕ್ಸ್ನಲ್ಲಿ ಇವನ್ ಲವ್ ಇಂಟ್ರೆಸ್ಟು ಕಲಿಪ್ಸೋ. ಅವಳಿಗೆ ಉಡೋ ಮ್ಯಾಜಿಕ್ ಎಲ್ಲ ಬರ್ತಾ ಇರುತ್ತೆ. ಅಂದರೆ ಇದು ಒಂದು ರೀತಿ ಬ್ಲ್ಯಾಕ್ ಮ್ಯಾಜಿಕ್ ಥರನೇ. ಈ ಬೊಂಬೆ ಗಿಂಬೆ ಮಾಡಿಬಿಟ್ಟು ಅದಕ್ಕೆ ಕಡ್ಡಿ ಚುಚ್ಚೋದು, ಕೈ ಕಾಲು ಚೆಲ್ಟ್ಬಿಟ್ಟು ಲಕ್ವ ಒಡ್ಸೋ ರೀತಿ ಮಾಡೋದು, ಇದನ್ನೆಲ್ಲ ನೋಡಿದೀವಲ್ಲ, ಸೇಮ್ ಅದೇ ಟೈಪು. ಇನ್ನು ಈ ಸಿನಿಮಾದಲ್ಲೂ ಕೂಡ ಈ ಒಕ್ಕ ಇದ್ದಾಳೆ, ಅವಳು ಕೂಡ ಇಲ್ಲಿ ಮ್ಯಾಜಿಕ್ ಏನೋ ಮಾಡಿಬಿಟ್ಟು ಯಾರನ್ನೋ ಎತ್ತುತ್ತಾರೆ ಅಂತ ಅನಿಸುತ್ತೆ. ಅದೇ ಥರ ನೆಕ್ಸ್ಟ್ ಯಾರು ಅಂತಂತ ಕೇಳಿದಾಗ, ಪರವಾಗಿಲ್ಲ ನಾನು ನೋಡ್ಕೊಳ್ತೀನಿ ಬಿಡು ಅಂತಂತೇಳಿ ಕ್ರಾವೆನ್ ಅಂತಾನೆ.
ಇನ್ನು ಈ ಸಿನಿಮಾದಲ್ಲಿ ಕ್ರಾವೆನ್ ತಮ್ಮ ಡೆಮಿಟ್ರಿ ಕೂಡ ಇರ್ತಾನೆ, ಆದರೆ ಅವನು ಕ್ರಾವೆನ್ಗೆ ಸಪೋರ್ಟ್ ಮಾಡ್ತಿರೋ ಥರ ತೋರಿಸ್ತಾನೆ. ಕಾಮಿಕ್ಸ್ನಲ್ಲಿ ಇವನು ಕೂಡ ವಿಲನ್ನೇ, ಇವನಿಗೆ ಕೆಮಿಲಿಯನ್ ಅಂತಂತೇಳಿ ಕರಿತಾ ಇರ್ತಾರೆ. ಯಾಕಂತ ಹೇಳಿದ್ರೆ ಊಸರು ಹಳ್ಳಿ ಬಣ್ಣ ಬದಲಾಯಿಸೋ ಥರ ಇವನು ಸಿಕ್ದವ್ರ ವೇಷನೆಲ್ಲ ಬದಲಾಯಿಸ್ತಾ ಇರ್ತಾನೆ. ಲೆಕ್ಕಾಚಾರದಲ್ಲಿ ಶೇಪ್ ಶಿಫ್ಟರ್ ಅಂತೇಳಿ ಅನ್ಕೊಳ್ಳಿ. ಇಂಥ ಕ್ಯಾರೆಕ್ಟರ್ನೆಲ್ಲ ಇಟ್ಕೊಂಡ್ಬಿಟ್ಟು ಮೈಂಡ್ ಬೆಂಡಿಂಗ್ ಸೀನ್ಗಳನ್ನು ಕ್ರಿಯೇಟ್ ಮಾಡ್ಬೋದು. ಅಲ್ಲ, ಸ್ಕ್ರಾಲ್ಸ್ಗಳನ್ನು ಇಟ್ಕೊಂಡ್ಬಿಟ್ಟು ಮಾರ್ವೆಲ್ ಅವರೇ ಮಾಡೋಕ್ಕಾಗ್ತಾ ಇಲ್ಲ, ಇನ್ನು ಸೋನಿ ಕೇಳಬೇಕಾ? ಆ ಎಕ್ಸ್ಪೆಕ್ಟೇಷನ್ ಎಲ್ಲ ಇಟ್ಕೊಳ್ಳೋದು ಬೇಡ ಬಿಡಿ. ಇನ್ನು ಈ ಸಿನಿಮಾದಲ್ಲಿ ಸ್ಪೈಡರ್ ಮ್ಯಾನ್ ಕೇಮಿಯೋ ಇರುತ್ತೆ ಅಂತಂತೆಲ್ಲ ನ್ಯೂಸು. ಸೀರಿಯಸ್ಲಿ ಮಾರ್ಬಿಯಸ್ ಮೇಡಮ್ ವೆಬ್ ಸಿನಿಮಾ ನೋಡಾದ್ಮೇಲೂ ನೀವು ಹಂಗೆ ಅಂದ್ಕೊಳ್ತೀರಾ? ಒಂದು ವೇಳೆ ತೋರಿಸಿದ್ರು ಕೂಡ ಪೋಸ್ಟರ್ ಮೇಲೋ ಅಥವಾ ನ್ಯೂಸ್ ಚಾನಲ್ನಲ್ಲೋ ತೋರಿಸ್ಬಿಟ್ಟು ಜೈ ಅನ್ನಿಸ್ಬಿಡ್ತಾರೆ. ನನ್ನ ಎಕ್ಸ್ಪೆಕ್ಟೇಷನ್ ಪ್ರಕಾರ ಇವರು ಕ್ರಾವೆನ್ ದಿ ಹಂಟರ್ ಸಿನಿಮಾ ಆದಮೇಲೆ ಕೊನೆಯದಾಗಿ ವೆನಮ್ ಕೈಲಿ ಲಾಸ್ಟ್ ಡ್ಯಾನ್ಸ್ ಮಾಡಿಸ್ಬಿಟ್ಟು ಫ್ರಾಂಚೈಸಿನೇ ಕ್ಲೋಸ್ ಮಾಡೋ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದ್ದಾವೆ. ಅದಾದಮೇಲೆ ಇವ್ರು ಬರೀ ಸ್ಪೈಡರ್ ಮ್ಯಾನ್ದು ಆ್ಯನಿಮೇಷನ್ ಸಿನಿಮಾ ಮಾಡಿಕೊಂಡು ಮುಂದುವರಿಸಬಹುದು, ಯಾಕೆಂದರೆ ಅದೇ ಇವ್ರಿಗೆ ಸ್ವಲ್ಪ ಲಾಭ ತಂದು ಕೊಡ್ತಾ ಇರೋದು. ಓಕೆ, ಫೈನಲಿ ಇದು ಕ್ರಾವೆನ್ ದಿ ಹಂಟರ್ ಸಿನಿಮಾದ ಟ್ರೈಲರ್ನ ಕತೆ. ಇದನ್ನೇನಾದರೂ ಟ್ರೈಲರ್ ಬ್ರೇಕ್ ಡೌನ್ ಅಂತ ಅಂದ್ಕೊಳ್ತಿರೋ ಅಥವಾ ಟ್ರೈಲರ್ನ ಟ್ರೋಲ್ ಅಂತ ಅಂದ್ಕೊಳ್ತಿರೋ ಅದು ನಿಮಗೆ ಬಿಟ್ಟಿದ್ದು. ಬಟ್ ಎರಡೆರಡು ಟ್ರೈಲರ್ ಬಂದಮೇಲೂ ಕೂಡ ವೀಡಿಯೋ ಮಾಡದೇ ಇದ್ದರೆ ಸರಿ ಇರಲ್ಲ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕು, ಶೇರು, ಸಬ್ಸ್ಕ್ರೈಬು ಇದನ್ನೆಲ್ಲ ಮಾಡ್ತಾರೆ. ನಿಮ್ಮ ಅನಿಸಿಕೆನ ಕಮೆಂಟ್ನಲ್ಲಿ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.